महिषासुरमर्दिनी श्री शंखचक्र गदा पद्म पीतांबरधारी श्रीमद्रमारमण गोविंद बोलो नाम संकीर्तन हरि गोविंद तो महालिंगेश्वर देवर पादारी गोविंद हरि गोविंद गोविंद हरि गोविंद
ನಮ್ ಶ್ರೀ ಮಲಿಂಗೇಶ್ವರ ಸ್ವಾಮಿ ಇವತ್ತು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಸೇವಾ ಪೂರೈಸಿಕೊಂಡು ಕ್ಷೇತ್ರದಲ್ಲಿ ಭೂಮಿ ಅಧಿಪತಿ ಜನತಾ ಸೇವೆಯಲ್ಲಿ ಸಂಪೂರ್ಣವಾಗಿ ಸ್ವಾಮಿ ಸ್ವೀಕಾರ ಮಾಡಿಕೊಂಡು ಎಲ್ಲ ಆರೋಗ್ಯ ಭಾಗವನ್ನು ಸಂಕಲ್ಪವನ್ನು ಈಡೇರಿಸಿಕೊಂಡು ಸ್ವಾಮಿ ಸಂಪೂರ್ಣವಾಗಿ ಅನುಗ್ರಹ ಮಾಡಿ ಆಶೀರ್ವಾದ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸರ್ವಾರ್ಥರು ಉತ್ತರೋತ್ತರಾದ ಉದ್ದಿರಸ್ತರು ಐಶ್ವರ್ಯ ವರದಿ ಗಡ್ಡ ಬರುತ್ತು ವಾಪಸ್ ತಟ್ಟೆ ಶ್ರೀ ಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಯು ವಿಶೇಷವಾಗಿ ಶ್ರೀ ನಾರಾಯಣ ಇಲವ ಸೇವಾ ಟ್ರಸ್ಟ್ ವಾಮಂದಿರ ಇವರಿಂದ 48 ವಾರದ ಭಜನಾ ಸೇವೆಯಲ್ಲಿ ಇವರ ಒಂದು ಸೇವೆ ಮೂಡಿಬಂದು ವಿಶೇಷವಾಗಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಾರ್ತಿಕ ಮಾಸದವರೆಗೂ ಮುಂದಿನ ವರ್ಷದಲ್ಲಿ ಆದ್ದರಿಂದ ಶ್ರಾವ್ಯ ಕಡಿಮೆ ಜನ ಇದ್ದರೂ ಸಮೇತ ಶ್ರಾವ್ಯ ಸಾಧಾರಣ 2 ಗಂಟೆ ಹೊತ್ತು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಜನಾ ಸೇವೆಯನ್ನು ಕೈಗೊಂಡು ಆ ಪ್ರಕಾರವಾದ ಕ್ಷೇತ್ರದಲ್ಲಿರುವ ಮಹಾಗಣಪತಿ ಮಹಾಕಾಳಿ ಅದೇ ರೀತಿಯಲ್ಲಿ ಕ್ಷೇತ್ರದ ದೈವವಾದ ರಕ್ತೇಶ್ವರಿ ಮತ್ತು ಭೂಮಿಯ ಅಧಿಪತಿಯಾದ ಅಗಸ್ತ್ಯ ಸುಬ್ರಹ್ಮಣ್ಯ ಮತ್ತು ಪ್ರಧಾನ ದೇವರಾದಂತಹ ಮಹೇಶ್ವರ ಕುಸುಮ ಕೋಮಲ ಹರಿದಾವರಗಳಲ್ಲಿ ವಿಶೇಷವಾಗಿ ಮಾಡಿದಂತಹ ಈ ಸೇವೆಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಇನ್ನು ಮುಂದೆಯವರೆಗೆ ಬೇರೆ ಬೇರೆ ಕಡೆಯಲ್ಲಿ ಈ ಒಂದು ಭಜನಾ ಸೇವೆಯಲ್ಲಿ ಕೈಂಕರ್ಯವನ್ನು ಮಾಡಿಸುವಾಗೆ ಆ ಸ್ವಾಮಿ ಅನುಗ್ರಹವು ಅಷ್ಟು ಮಾತ್ರವಲ್ಲ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಆದ್ದರಿಂದ ವಿಶೇಷವಾಗಿ ಕಾರ್ತಿಕ ಮಾಸ ಶಿವನ ಕ್ಷೇತ್ರದಲ್ಲಿ ವಿಶೇಷವಾದಂತಹ ನಡೆಯುವಂಥ ಸೇವೆ ಆದ್ದರಿಂದ ಮತ್ತಷ್ಟು ಮಾತ್ರ ಅಲ್ಲ ನಮ್ಮ ಇವತ್ತಿನಿಂದ ನಮ್ಮ ಕ್ಷೇತ್ರದಲ್ಲಿ ಸೋಮವಾರ ವಿಶೇಷವಾಗಿ ಅನ್ನದಾನ ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ಪ್ರಕಾರವಾಗಿ ಇನ್ನು ಮುಂದೆ ಸ್ವಲ್ಪ ಇಷ್ಟಾರ್ಥವನ್ನು ಆ ಸ್ವಾಮಿ ಸಂಪೂರ್ಣವಾಗಿ ಅನುಗ್ರಹ ಮಾಡಿಕೊಡಬೇಕು ನಮ್ಮೆಲ್ಲ ಪರವಾಗಿ ಪ್ರಸಾದವನ್ನು ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ.
ಪಾತ್ರಮದೋ ಪೂರ್ಣಂಗದ ಅಧೀನದೋಸಾನೀತಿ ಗದಾ ಬ್ರಹ್ಮಣೋಪಹರತಿ ಗದಿ ವಿಜಮಾನ ಆಸ್ತೆ ದೂರದಾದಿ ಆಜರಾಗ ಅಸ್ತೆ ಅಸ್ತೆ ಪ್ರಜಾಮನಸ್ವಾಮಾಗ ಅಸ್ತೆ ಉದರಾಮದೇವ ಇಷ್ಟಾಮಾಗ ಅಸ್ತೆ ಮಾಡಿದ್ದೇನೆ ನಾನು ಅಲ್ಲ ಹಾಗೆ ತಿಳ್ಕೊಳ್ಳೋದಲ್ಲ ಇದನ್ನೇನು ಹವಿಷಾಷ ಅಸ್ತೆ ಬನ್ನಿ ಇದನ್ನೇನು ಹವಿಷಾಷ ಅಸ್ತೆ ಈಗ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಇತಿ ಪಂಚಕ ಕ್ಷೇತ್ರ ವೃದ್ಧಿ ಅಂತ ಒಂದು ಮಾತುಂಟು. ಅಂದ್ರೆ ಕ್ಷೇತ್ರದಲ್ಲಿ ಈ 5 ಸೇವೆಗಳನ್ನು ಮಾಡಿಕೊಂಡು ಬಂತು ಅಂತಾದರೆ ಆ ಕ್ಷೇತ್ರ ಉತ್ತರೋತ್ತರವಾಗಿ ಬೆಳಗುತ್ತದೆ ಅಂತೇಳಿ ಶಂಕರಾಚಾರ್ಯರು ಸಂಸ್ಕೃತದ ಒಂದು ಮಾತು. ಅಂದ್ರೆ ಆಚಾರ್ಯ ತಪಸ ಅಂತ ಹೇಳಿದ್ರೆ ತಂತ್ರಿಗಳು ಮಾಡುವಂಥ ತಪಶಕ್ತಿಯು ಮತ್ತು ಕ್ಷೇತ್ರದಲ್ಲಿ ಎಲ್ಲ ವೈದಿಕ ಕರ್ಮಾನುಷ್ಠಾನಗಳು, ತದನಂತರ ಪುರೋಹಿತರನ್ನು ವರ್ಷಕ್ಕೆ ಮುಂದುವರಿಸಿಕೊಂಡು ಬರುವಂಥದ್ದು. ಆಚಾರ್ಯ ಆಮ್ನಾಯ ಜಪೇನ, ಜಪ ಅಂತ ಹೇಳಿದರೆ ಜಪ ಹೋಮ ಪಾರಾಯಣ ಆಮ್ನಾಯ ಜಪೇನ ನಿತ್ಯ ನಿಯಮೇನ ಅಂತ ಹೇಳಿದರೆ ನಿತ್ಯವೂ ಏನು ನಾವು ಪೂಜಾ ಕೈಂಕರ್ಯವನ್ನು ಮಾಡ್ತೇವೋ ಅದು ನಿಯಮಿತವಾಗಿ, ಅಂದರೆ ನಾವು ಬ್ರಹ್ಮಕಲಶ ಆಗುವಾಗ ನಿತ್ಯ ನೈಮಿತ್ತಿಕ ಅಂತ ಒಂದು ತಂತ್ರಿಗಳು ಮತ್ತು ಆ ಸಮಿತಿಯವರು ಸೇರಿಕೊಂಡು ಒಂದು ನಿರ್ಣಯ ಮಾಡ್ತಾರೆ. ಬೆಳಿಗ್ಗಿನ ಪೂಜೆ ಇಷ್ಟೊತ್ತಿಗೆ, ಮಧ್ಯಾಹ್ನದ ಪೂಜೆ ಇಷ್ಟೊತ್ತಿಗೆ, ಸಾಯಂಕಾಲ ಪೂಜೆ ಇಷ್ಟೊತ್ತಿಗೆ, ಮತ್ತು ನೈಮಿತ್ತಿಕ ಅಂತ ಹೇಳಿದ್ರೆ ಸಮರ್ಪಣೆ ಮಾಡುವಂಥದ್ದು. ದೇವರಿಗೆ ನಾವು 3 ಹೊತ್ತು ಏನು ದೇವರಿಗೆ ಸಮರ್ಪಣೆ ಮಾಡುತ್ತೇವೋ ಅದನ್ನು ನಿತ್ಯ ನೈಮಿತ್ತಿಕ ಅಂತ ಹೇಳ್ತೇವೆ. ಅದನ್ನು ನಿಯಮೇನ ಉತ್ಸವೇನ ಅನ್ನದಾನೇನ. 4ನೇದು ಉತ್ಸವಾದಿಗಳು ಗೊತ್ತೇ ಉಂಟು. ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಆದ ದಿವಸಕ್ಕೋ ಅಥವಾ ತಂತ್ರಿಗಳು ಯಾವುದೇ ರೀತಿ ಮಾತುಕತೆಯಲ್ಲಿ ಮಾಡಿಕೊಂಡಿರ್ತಾರೋ ಅದೇನ ಉತ್ಸವಾದಿಗಳು ನಡೆಯುವಂಥದ್ದು. ಮತ್ತು ಕೊನೆಯದು ಅನ್ನದಾನ. ಇವತ್ತಿಂದ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲರೂ ಇದ್ದುಕೊಂಡು ಅನ್ನದಾನ ಮಾಡುವುದನ್ನು ನಾವು ತೀರ್ಮಾನ ಮಾಡಿಕೊಂಡದ್ದು. ಆ ಪ್ರಕಾರವಾಗಿ ಶಿವನ ಪ್ರೀತ್ಯರ್ಥವಾಗಿ ಸೋಮವಾರವು ಮತ್ತು ಕಾರ್ತಿಕ ಮಾಸ, ಒಂದೊಂದು ದೇವರಿಗೆ ಒಂದೊಂದು ಮಾಸಗಳು ಮಾಡಿದ್ದಾರೆ. ಈ ಕಾರ್ತಿಕ ಮಾಸ ವಿಶೇಷವಾಗಿ ಈಶ್ವರನಿಗೂ ವಿಷ್ಣುವಿಗೂ ಹೇಳ್ತದೆ. ಆ ಪ್ರಕಾರವಾಗಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ನಾವು ಪ್ರಾರಂಭ ಮಾಡಿಕೊಂಡದ್ದು. ಆದ್ದರಿಂದ ಇನ್ನು ಸರಾಗವಾಗಿ ಆ ಸೋಮವಾರ ದಿವಸ ಮಧ್ಯಾಹ್ನಕ್ಕೆ ಬಂದಂಥ ಎಲ್ಲ ಭಕ್ತ ಬಾಂಧವರಿಗೆ ಅನ್ನ ಸಂತರ್ಪಣೆಯನ್ನು ನಾವು ಇವತ್ತಿಂದ ಪ್ರಾರಂಭ ಮಾಡುವುದು. ಆದ್ದರಿಂದ ಇನ್ನು ಅನ್ನಪೂರ್ಣೇಶ್ವರನು ಸದಾಕಾಲ ಇಲ್ಲಿ ನೆಲೆಸಿಕೊಂಡು ಆ ಸರಾಗವಾಗಿ ಆ ಅನ್ನದಾನ ನಡೆಯುವಾಗೆ ಪ್ರಧಾನ ದೇವರಾದಂತಹ ಮಹಾಲಿಂಗೇಶ್ವರದ ಅನ್ನದಾನಕ್ಕೆ ವಿಶೇಷವಾದ ದೇವತೆ ಅನ್ನಪೂರ್ಣೇಶ್ವರಿ ಇಲ್ಲಿ ಸದಾ ನಿಂತುಕೊಂಡು ಯಾವುದೇ ಬಂದ ಭಕ್ತಾದಿಗಳಿಗೆ ಏನು ಕುಂದುಕೊರತೆ ಬರದೆ ರುಚಿಯಾಗಿ ನಡೆಸಿಕೊಂಡು ಬರುವಾಗ ಆ ಸ್ವಾಮಿ ತಮ್ಮ ಕೈಯಲ್ಲಿ ನಡೆಸಿಕೊಂಡು ಸಂಪೂರ್ಣವಾಗಿ ಅನುಗ್ರಹ ಮಾಡಿ ಪೂರ್ಣಾಶೀರ್ವಾದ ಕೊಡಬೇಕು ಅಂತ ತಾವೆಲ್ಲೆದ್ದುಕೊಂಡು ಸಮಸ್ತ ದೇವಿಗಂತಹ ಪ್ರಾರ್ಥನೆ. ಗೋವಿಂದಾನಿ ಗೋವಿಂದ ಗೋವಿಂದ. ಮಹಾಲಿಂಗೇಶ್ವರ ದೇವಸ್ಥಾನ ಅಡ್ಯಾರ್ ಮುಲ್ಪ ಇನಿ ಬಹಳ ಒಂಜಿ ವಿಶೇಷ ಕಾರ್ಯಕ್ರಮ ಅವು ಎಂಚಿನ ಮಂಡ ಒಂಜಿ ಅನ್ನದಾನ ಮಲ್ಪೋಡು ಜನಕ್ಲಿಗೆ ದೇವರನ ಪ್ರಸಾದನ ಉರಿಯನ ದೇವರೆತ್ತಿನ ಹೃದಯಗೆ ಹೊರಡು ಪಂಪನ ಒಂಜಿ ಪ್ರೋಗ್ರಾಮನ್ನು ಮುಲ್ತ ಮಾತ ಸಂಘಟಕರಿಲ್ಲ ಗುತ್ತುದಕ್ಕಿಲ್ಲ ಮಲ್ತೇರಿ ಭಾಳ ಸಂತೋಷ ಆತಂಡು. ಎಂಕಂತೂ ಭಾಳ ಹೃದಯ ತುಂಬುದು ಬತ್ತಂಡು. ಇನಿ ಈ ಅನ್ನದಾನ ನಿರಂತರ ಆವಡು ಇತ್ತೆ ಅಕ್ಲು ವಾರಗ ಒಂಜಿ ದಿನ ಮಲ್ಪುಗ ಬಕ್ಕ ನಿರಂತರವಾದ ಮಲ್ಪುಗ ಪಂಪನ ಒಂಜಿ ದೃಢ ನಿಶ್ಚಯವಾಡಿ ಇನಿ ಮಲ್ತೇರು. ಅವು ವಾರಗೊಂಜಿ ಇತ್ತು ಸದ್ಯದ ಮಟ್ಟಿಗೆ ನಡಪಡು ಬಕ್ಕ ದಿನ ನಿತ್ಯಲ ಅವು ಆವಡು ಪಂಪನ ಒಂಜಿ ಇರಾದೇಡು ಎಂಕ್ಲು ಪೂರ ದೇವರನ ಆಶೀರ್ವಾದನ ಕೇಳೋಡು ಆ ಮಹಾಲಿಂಗೇಶ್ವರನ ಆಶೀರ್ವಾದ ಕೇಳೋಡು ಇನಿ ಆ ಎಡ್ಡೆ ಮೂರ್ತಡು ಎಂಕ್ಲು ಇನ್ನು ಸ್ಟಾರ್ಟ್ ಮಲ್ತಾರೆ. ಇನಿ ಅನ್ನದಾನ ಎಂಕ್ಲನ ಸೌತ್ ಕೇಂದ್ರದ ಮಾತಾ ದೇವಸ್ಥಾನಡ್ಲ ಆವಡು ಅನ್ನದಾನಡ್ದು ಉಣ್ಪಿಜ್ಜಂದೆ ಏರ್ಲ ಇನಿ ಕಷ್ಟ ಬರ್ರೆ ಬಲ್ಲಿ ಮಾತೆಲ್ಲ ರಾಮರಾಜ್ಯದ ಕಲ್ಪನೆಡು ಪ್ರತಿಯೊರ್ಲ ಶುಭಿಕ್ಷೆ ಆವಡು ಜನಕ್ಲಿಗೆ ನೆಮ್ಮದಿ ಪುಟ್ಟೋಡು ಪಂಪನ ಒಂಜಿ ಇರಾದೇಡು ಆ ದೇವರನ ಆಶೀರ್ವಾದ ಎಂಕ್ಲಿಗೆ ಬೋಡು ಪಂಪನ ಒಂಜಿ ಇರಾದೇಡು ಇನಿ ಒಂಜಿ ಎಡ್ಡೆ ಮೂರ್ತಡು ನಿಕ್ಲು ಪೂರ ಮುಲ್ಪ ಮಲ್ತೇರು ಅಕ್ಲೆ ಮಾತ ಎನ್ನ ಧನ್ಯವಾದನು ಎನ್ನ ಹೃದಯ ತುಂಬದ ಅರ್ಪಣೆ ಮಾಡ್ತಾನೆ.
ಮಾಲಿಂಗೇಶ್ವರ ದೇವಸ್ಥಾನ ಅನ್ನದಾನ ಬಾಪ್ತು ಒಂಜಿ ಪಂಡ್ರೆ ಇತ್ತು ದಯಪಂಡ ಎಂಕ್ಲಿನ ಮಾತೆಲ್ಲ ಒಂಜಿ ಅನ್ನದಾನ ದೇವಸ್ಥಾನ ಆವಡು ಮಾತ ದೇವಸ್ಥಾನ ಅನ್ನದಾನ ಆವೊಂದಿತ್ತು ಎಂಕ್ಲಿನ ದೇವಸ್ಥಾನ ಜೀರ್ಣ ಮಲ್ಪೊಂದಿತ್ತು ಅನ್ನದಾನ ಇತ್ತೆ ಜೀರ್ಣೋದ್ಧಾರ ಆದ ಐದೊಕ್ಕ ದೇವನ ಅನುಗ್ರಹ ಹೊರಟು ಇನಿ ಒಂಜಿ ಎಂಕ್ಲು ಶುರು ಮಲ್ತದೆ ಅನ್ನದಾನ ಐತೆ ಇನ್ನಿಟ್ಟು ದಿವಸ ನನ್ನ ಪ್ರತಿ ಸೋಮವಾರ ಅನ್ನದಾನ ಎಂಕ್ಲು ಮಲ್ತೊಂದುಪ್ಪ ಐಕ್ ಇನ್ನಿತ ಅನ್ನದಾನದ ಮನ್ನ ಒಂದು ಡೋನರ್ ಏರ್ಪಂಡ ನಮ್ಮ ಸಹ್ಯಾದ್ರಿ ಇಂಜಿನಿಯರ್ ಕಾಲೇಜ್ MD MLC ಆತಿನಾರು ನಮ್ಮ ಮಂಜುನಾಥ್ ಭಂಡಾರ್ನ ಆರ್ನ ಲೆಕ್ಕೊಡಿನಿ ಅನ್ನದಾನ ಮಲ್ತೊಂದಿಲ್ಲ ಭಾಳ ಎಂಕ್ಲಿ ದೇವಸ್ಥಾನ ಮಸ್ತ್ ಒಂದು ಮಲ್ತೇರು ಅರೆಗೆ ಆರ ಫ್ಯಾಮಿಲಿಗೆ ಮಾಲಿಂಗೇಶ್ವರ ದೇವರು ಮಹಾಗಣಪತಿ ಮಹಾಕಾಲಿ ಆರೋಗ್ಯ ಆಯುಷ ಗುರುದಾರೆ ಎಡ್ಡೆಡು ದೀವಡು ಅಂಚ ಈ ಮುಲ್ತ ಭಕ್ತಾದಿಗಳು ಎಡ್ಡೆಡು ಮಾತೆಲ್ಲ ಬರ್ತದೆ ಮಾತ ಪ್ರೋತ್ಸಾಹಡು ಈ ಅನ್ನದಾನ ಕಂಟಿನ್ಯೂ ಆವಡು ನಲ್ಲ ಕಂಟಿನ್ಯೂ ಆಪುಂಡು ಆವಡು ಒಂದು ದೇವಡನ್ನು ಮಾತ್ರ ಮಾಲಿಂಗೇಶ್ವರ ದೇವಸ್ಥಾನ ಐತ ಅಡ್ಡಿಯಾರ್ದ ಬ್ರಹ್ಮಕಲಶ ಅದು ಜೀರ್ಣೋದ್ಧಾರ ಬ್ರಹ್ಮಕಲಶ ಆಯ್ನ ಒಂಜಿ ವರ್ಷ ಮೊಟ್ಟ ಒಂದು ಬರೋದುಂಡಿತ್ತೆ ಅಂಚ ಮಾತಿನ ಭಕ್ತಾದಿಲ್ನಲ್ಲ ಮಾತ ಮುಲ್ತ ನಮ್ಮ ಬೋಡ ಇಂಚಿತ್ತಿನ ವ್ಯಕ್ತಿಗಳ ಮಾತ ಸಹಕಾರಡು ನಮ್ಮ ಅನ್ನದಾನ ಶುರು ಮಲ್ಪೋಡು ಬಂದು ನಿಶ್ಚಯ ಮಲ್ತದು ಇನಿದ ದಿನಟ್ಟು ಪ್ರಥಮತವಾದ ನಮ್ಮ ಅನ್ನದಾನ ಶುರು ಮಲ್ತದ ಅಂಚನೆ ಇತ್ತೆ ಅಜ್ಜಂಕಲ್ನ ಆಡಳಿತ ಮುಕ್ತೇಶ್ವರ ಪಂಡ್ಲೆಕ್ಕನೆ ಮಂಜುನಾಥ್ ಭಂಡಾರ್ಲು ಬರ್ತದೆ ಐಕ್ ಬೋಡ ಅಂಚಿನ ಸುರುತ್ತ ಒಂಜಿ ಅನ್ನದಾನದ ದಿನ ಕೊಡ್ತೇವೆ ಅಂಚನಿತ್ತೆ ನಮ್ಮ ಸೋಮಾಜಿ ಲೈನ್ ದೀಪ ಬೆಳಗಿಸಿ ಉದ್ಘಾಟಿಸಿದೆ ಅಂಚೆ ನನ್ನ ನಿರಂತರವಾದ ಸೋಮವಾರ ಅನ್ನದಾನ ನಡಪುಣೊಂದು ಪಂಡದು ಎಂಕಲು ಬಾರಿ ಖುಷಿಟ್ಟು ದೇವರನ್ನ ಈ ಸಾನ್ನಿಧ್ಯ ಉಂಟು ಪಣೊಂದುಲ್ಲ ಅಂಚೆ ಮಾತ ಭಕ್ತಾದಿನ ಸಹಕಾರಗಳು ಅಂಚನೆ ಈ ಊರ್ದಕ್ಲ ಮಾತ ಸಹಕಾರ ಇತ್ತದೆ ಎಂಕಲು ಪೊರ್ಲುಡು ದುಮ್ಕೊಂಡು ಅಂಚ ಮಾಲಿಂಗೇಶ್ವರ ದೇವರಡ್ಡ ಪ್ರಾರ್ಥನೆ ಮಾಡ್ತದೆ ನನಗೂ ದುಂಬುಲ ಮಾತಿನ ಸಹಕಾರ ಕೇಂದ್ರದು ಎಂಕಲು ನೇನು ದುಮ್ಕೊಳಪ್ಪ ಅಂತ ಪಂಡದು ನಿಖಿಲ ಪಂಡ ಇಷ್ಟಪಡ್ತೀನಿ.